ಉತ್ತರ ಭಾರತದಲ್ಲಿ ಗಂಗಾ ಮತ್ತು ಯಮುನಾ ನದಿಗಳಿಗೆ ಇರುವಷ್ಟು ಪ್ರಾಮುಖ್ಯತೆ ನಮ್ಮ ದಕ್ಷಿಣ ಭಾರತದಲ್ಲಿ ಕೃಷ್ಣ ಮತ್ತು ಕಾವೇರಿ ನದಿಗಳಿಗಿದೆ. ಗಂಗಾ ನದಿ ತೀರದಲ್ಲಿ ವಾರಾಣಸಿ, ಪ್ರಯಾಗ ಮುಂತಾದ ತೀರ್ಥ ಕ್ಷೇತ್ರಗಳು ಇರುವಂತೆ ನಮ್ಮ ಕೃಷ್ಣಾ ನದಿ ತೀರದಲ್ಲಿಯೂ ಸಹ ಅನೇಕ ತೀರ್ಥ ಕ್ಷೇತ್ರಗಳಿವೆ. ಅಂತಹ ಒಂದು ಪವಿತ್ರವಾದ ಕ್ಷೇತ್ರವೇ ಬಿಜಾಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಯಲಗೂರು ಎಂಬ ಹಳ್ಳಿಯಲ್ಲಿ ನೆಲೆಸಿರುವ ಆಂಜನೇಯ ಸ್ವಾಮಿ. ಈ ಯಲಗೂರು ಎಂಬುದು ಆಲಮಟ್ಟಿ ಜಲಾಶಯಕ್ಕೆ ಬಹು ಹತ್ತಿರವೇ ಇರುವ ಕೃಷ್ಣಾ ನದಿ ತೀರದ ಒಂದು ಪುಟ್ಟ ಗ್ರಾಮ. ಇಲ್ಲಿ ನೆಲೆಸಿರುವ ಹನುಮಂತನು ಬಹು ಜಾಗೃತ ದೇವರೆಂದು ಪ್ರಸಿದ್ಧನಾಗಿದ್ದಾನೆ. ಈತನನ್ನು ಮಾತನಾಡುವ ಆಂಜನೇಯ ಎಂದೇ ಕರೆಯಲಾಗುತ್ತೆ. ಸಾಮಾನ್ಯವಾಗಿ ಊರಿಗೊಬ್ಬ ಆಂಜನೇಯ ಸ್ವಾಮಿ ಇರುವುದು ಸಹಜ. ಆದರೆ ಈ ಯಲಗೂರಿನಲ್ಲಿ ಇರುವ ಆಂಜನೇಯ ಸ್ವಾಮಿ 7 ಊರುಗಳಿಗೆ ಒಬ್ಬನೇ ಆರಾಧ್ಯ ದೈವ. ಅಂದರೆ ಈ ಕೃಷ್ಣಾ ನದಿ ತೀರದಲ್ಲಿರುವ ನಾಗಸಂಪಿಗೆ, ಚಂದ್ರಗಿರಿ, ಅಳಲದಿನ್ನಿ, ಯಲಗೂರು, ಕಾಶಿನಕುಂಟೆ, ಬೂದಿಹಾಳ ಮತ್ತು ಮಸೂದಿ ಈ 7 ಗ್ರಾಮಗಳಲ್ಲಿ ಕೇವಲ ಯಲಗೂರಿನಲ್ಲಿ ಮಾತ್ರ ಆಂಜನೇಯನ ದೇವಾಲಯವಿದೆ. ಉಳಿದ 6 ಗ್ರಾಮಗಳಲ್ಲಿಯೂ ಹನುಮಂತನ ಗುಡಿ ಇಲ್ಲದಿರುವುದು ಇಲ್ಲಿನ ಇನ್ನೊಂದು ವಿಶೇಷತೆ. ಈ ಯಲಗೂರಿನ ಆಂಜನೇಯ ಸ್ವಾಮಿಯು ಯಲಗೂರೇಶ ಎಂಬ ಮತ್ತೊಂದು ಹೆಸರಿನಿಂದ ಕರೆಯಲ್ಪಡುತ್ತಾನೆ. ಈ ಆಂಜನೇಯ ಸ್ವಾಮಿಯಲ್ಲಿ ಏನನ್ನಾದರೂ ಬೇಡಿಕೊಂಡರೂ, ಎಂತಹದೇ ಕಷ್ಟವನ್ನು ಹೇಳಿಕೊಂಡರೂ ಈಡೇರುತ್ತದೆ. ಈ ಯಲಗೂರಿನಲ್ಲಿ ಆಂಜನೇಯ ಸ್ವಾಮಿ ನೆಲೆಸಿರುವ ಕುರಿತು ಒಂದು ರೋಚಕ ಕಥೆ ಇದೆ. ತ್ರೇತಾಯುಗದಲ್ಲಿ ರಾಮಾಯಣ ನಡೆದ ಸಂದರ್ಭದಲ್ಲಿ ರಾಮ, ಲಕ್ಷ್ಮಣರು, ಸೀತೆಯೊಡನೆ ಆಂಜನೇಯ ಸ್ವಾಮಿಯು ಯಲಗೂರಿಗೆ ಆಗಮಿಸಿದ್ದರಂತೆ. ಆಗ ಶ್ರೀರಾಮಚಂದ್ರನು ಅವನ ಆಣತಿಯಂತೆ ಆಂಜನೇಯ ಸ್ವಾಮಿ ಭಕ್ತಾದಿಗಳ ಉದ್ಧಾರಕ್ಕಾಗಿ ಈ ಯಲಗೂರಿನಲ್ಲಿಯೇ ನೆಲೆಸಿ ನಿಂತರಂತೆ. ಮುಂದೆ ಪುರೋಹಿತರೊಬ್ಬರ ಕನಸಿನಲ್ಲಿ ಆಗಮಿಸಿದ ಆಂಜನೇಯ ಸ್ವಾಮಿಯು ನಾನು ಒಂದು ಬಂಡೆಕಲ್ಲಿನಲ್ಲಿ ನೆಲೆಸಿರುವುದರಾಗಿಯೂ ತನ್ನನ್ನು ಆ ಬಂಡೆಕಲ್ಲಿನಿಂದ ಹೊರಗೆ ತೆಗೆಯುವಂತೆ ಹೇಳುತ್ತಾರೆ. ಈ ರೀತಿ ಹನುಮಂತನ ಆಣತಿಯಂತೆ ಆ ಪುರೋಹಿತರು ಬಂಡೆಗಲ್ಲನ್ನು ಒಡಿಸಿ ಯಲಗೂರೇಶನನ್ನು ಹೊರಗೆ ತೆಗೆಯುವ ಸಂದರ್ಭದಲ್ಲಿ ಆ ಮೂರ್ತಿಯು ಭಗ್ನಗೊಂಡಿತಂತೆ. ಇದರಿಂದ ಚಿಂತಾಕ್ರಾಂತರಾದ ಪುರೋಹಿತರ ಕನಸಿನಲ್ಲಿ ಮತ್ತೆ ಕಾಣಿಸಿಕೊಂಡ ಯಲಗೂರೇಶ ಆ ಭಗ್ನಗೊಂಡ ವಿಗ್ರಹವನ್ನು 7 ದಿನಗಳ ಕಾಲ ಈಗಿನ ದೇವಸ್ಥಾನವಿರುವ ಆ ಬಂಡೆಕಲ್ಲಿನಿಂದ ಹೊರಗೆ ತೆಗೆಯುವಂತೆ ಹೇಳುತ್ತಾರೆ. ಈ ರೀತಿ ಹನುಮಂತನ ಆಣತಿಯಂತೆ ಆ ಪುರೋಹಿತರು ಬಂಡೆಗಲ್ಲನ್ನು ಒಡಿಸಿ ಯಲಗೂರೇಶನನ್ನು ಹೊರಗೆ ತೆಗೆಯುವ ಸಂದರ್ಭದಲ್ಲಿ ಆ ಮೂರ್ತಿಯು ಭಗ್ನಗೊಂಡಿತಂತೆ. ಇದರಿಂದ ಚಿಂತಾಕ್ರಾಂತರಾದ ಪುರೋಹಿತರ ಕನಸಿನಲ್ಲಿ ಮತ್ತೆ ಕಾಣಿಸಿಕೊಂಡ ಯಲಗೂರೇಶ ಆ ಭಗ್ನಗೊಂಡ ವಿಗ್ರಹವನ್ನು 7 ದಿನಗಳ ಕಾಲ ಈಗಿನ ದೇವಸ್ಥಾನವಿರುವ ಸ್ಥಳದಲ್ಲಿ ಇರಿಸಿ ಬಾಗಿಲು ಹಾಕುವಂತೆಯೂ ಯಾವುದೇ ಕಾರಣಕ್ಕೂ 7 ದಿನಗಳ ಕಾಲ ಬಾಗಿಲಿನ ಬೀಗ ತೆರೆಯಬಾರದು ಆಜ್ಞೆ ಕೊಟ್ಟಿರುತ್ತಾರಂತೆ. ಆಂಜನೇಯ ಸ್ವಾಮಿ ಮಾತಿನಂತೆ ಪುರೋಹಿತರು 7ನೆಯ ದಿನ ಮುಂಜಾನೆಯ ಸಮಯದಲ್ಲಿ ಬಾಗಿಲನ್ನು ತೆಗೆದು ನೋಡಿದಾಗ ಆಶ್ಚರ್ಯವೆಂಬಂತೆ ಯಲಗೂರೇಶನ ಭಗ್ನಗೊಂಡ ವಿಗ್ರಹದ ಮೇಲಿನ ಭಾಗ ಮಾತ್ರ ಕೂಡಿಕೊಂಡಿರುತ್ತದೆ, ಕೆಳಗಿನ ಭಾಗ ಸ್ವಲ್ಪ ಕೂಡಿಕೊಂಡಿರುವುದಿಲ್ಲ. ಮತ್ತೆ ಸ್ವಾಮಿಯ ಆಜ್ಞೆಯಂತೆ ಪುರೋಹಿತರು ಕೃಷ್ಣಾ ನದಿಯ ನೀರನ್ನು ತಂದು ಅಭಿಷೇಕವನ್ನು ಮಾಡಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡುತ್ತಾರೆ. ಇಂದಿಗೂ ಸಹ ಯಲಗೂರೇಶನ ಮೂರ್ತಿ ಕೆಳಭಾಗ ಸ್ವಲ್ಪ ಹೊಂದಿಕೊಂಡಂತೆ ಕಾಣುವುದಿಲ್ಲ. ಈ ಯಲಗೂರಿನ ಆಂಜನೇಯ ಸ್ವಾಮಿಗೆ ಮಾಧ್ವ ಸಂಪ್ರದಾಯ ಪ್ರಕಾರ ಪೂಜೆಗಳು ನೆರವೇರುತ್ತದೆ. ಇಂದಿಗೂ ಸಹ ಅರ್ಚಕರು ಕೃಷ್ಣಾ ನದಿಯ ಪವಿತ್ರ ನದಿಯಿಂದ ಜಲವನ್ನು ತಂದು ಶ್ರೀ ಯಲಗೂರೇಶನ ಪೂಜೆ ಮಾಡುವ ಪರಂಪರೆಯನ್ನು ಅನುಸರಿಸುತ್ತಿದ್ದಾರೆ. ಗರ್ಭಗುಡಿಯಲ್ಲಿ ಯಲಗೂರೇಶನ ವಿಗ್ರಹವು 7 ಅಡಿ ಎತ್ತರವಿದ್ದು ಅತ್ಯಂತ ಸುಂದರವಾಗಿದೆ. ಎಡಗೈನಲ್ಲಿ ಸೌಗಂಧಿಕ ಪುಷ್ಪವಿದ್ದು ಎಡಪಾದವು ರಾಕ್ಷಸನನ್ನು ತುಳಿಯುತ್ತಿರುವ ಭಂಗಿಯಲ್ಲಿ ಇದೆ. ದೊಡ್ಡದಾದ ಕಣ್ಣುಗಳಿಂದ ಗೋಚರಿಸುವ ಹನುಮದೇವರ ವಿಗ್ರಹವು ಬಹು ಸುಂದರವಾಗಿದ್ದು ಶಾಂತ ಹಾಗೂ ಪ್ರಸನ್ನ ವದನನಾಗಿ ಎಲ್ಲರ ತನುಮನಗಳನ್ನು ಸೆಳೆಯುತ್ತಾನೆ. ಮತ್ತು ಆಂಜನೇಯ ಸ್ವಾಮಿ ಬಾಲವು ಬಹು ಉದ್ದವಾಗಿದ್ದು ತಲೆಯ ಮೇಲಿಂದ ಸಾಗಿ
ಎಡಗಡೆಯ ಪಾದದ ಸಮೀಪ ತಲುಪುತ್ತದೆ. ಈ ಎಲಗೂರೇಶನನ್ನು ಮಾತನಾಡುವ ಆಂಜನೇಯ ಎಂದು ಕರೆಯುವುದಕ್ಕೂ ಒಂದು ಕಾರಣವಿದೆ. ಈ ಎಲಗೂರೇಶನು ಭಕ್ತಾದಿಗಳು ಕೇಳುವ ಪ್ರಶ್ನೆಗಳಿಗೆ ಪುಷ್ಪ ಪ್ರಸಾದ ನೀಡುವ ಮೂಲಕ ಉತ್ತರವನ್ನು ಕೊಡುತ್ತಾನೆ. ಪ್ರಶ್ನೆ ಕೇಳುವ ಸಂದರ್ಭದಲ್ಲಿ ಅಪಾರ ಜನಸ್ತೋಮವೇ ನೆರೆದಿರುತ್ತದೆ. ಅರ್ಚಕರು ಒಬ್ಬೊಬ್ಬರಾಗಿಯೇ ಹೆಸರನ್ನು ಕರೆದು ತಮ್ಮ ಪ್ರಶ್ನೆಗಳನ್ನು ಮನಸ್ಸಿನಲ್ಲಿಯೇ ಕೇಳಲು ಹೇಳುತ್ತಾರೆ. ಅದಾದ ಮೇಲೆ ಆಂಜನೇಯ ಸ್ವಾಮಿಯು ಪುಷ್ಪ ಪ್ರಸಾದವನ್ನು ಕರುಣಿಸುವುದನ್ನೇ ನಿರೀಕ್ಷಿಸಲಾಗುತ್ತದೆ. ಭಕ್ತರು ಅಂದುಕೊಂಡಂತಹ ಕೆಲಸ ಅತಿ ಶೀಘ್ರದಲ್ಲಿ ನೆರವೇರುವುದಾದರೆ ಆಂಜನೇಯ ಸ್ವಾಮಿಯು ಬಲಭಾಗದಿಂದ ಪುಷ್ಪ ಪ್ರಸಾದವನ್ನು ನೀಡುತ್ತಾರೆ. ಹಾಗೆಯೇ ಪ್ರಶ್ನೆ ಕೇಳಿದ ಮರುಕ್ಷಣವೇ ಬಲಭಾಗದಿಂದ ಪುಷ್ಪ ಬೀಳುತ್ತದೆ. ಕಷ್ಟಗಳು ಈಡೇರುತ್ತವೆ, ಆದರೆ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ ಅನ್ನೋದಾದರೆ ಆಂಜನೇಯ ಸ್ವಾಮಿಯ ಬಲಭಾಗದಿಂದ ಭಕ್ತರು ಪ್ರಶ್ನೆ ಕೇಳಿ ಸ್ವಲ್ಪ ಸಮಯದ ನಂತರ ಕೆಳಗಡೆ ಬೀಳುತ್ತದೆ. ಭಕ್ತರು ಕೇಳಿದ ಆಕಾಂಕ್ಷೆಗಳು ಈಡೇರುವುದಿಲ್ಲ ಎನ್ನುವುದಾದರೆ ಆಂಜನೇಯ ಸ್ವಾಮಿಯು ತನ್ನ ಎಡಗಡೆ ಭಾಗದಿಂದ ಪುಷ್ಪವನ್ನು ಪ್ರಸಾದವಾಗಿ ನೀಡುತ್ತಾರೆ. ಹೀಗಾಗಿ ಈ ಆಂಜನೇಯ ಸ್ವಾಮಿ ಮಾತನಾಡುವ ಆಂಜನೇಯ ಎಂದು ಕರೆಯುತ್ತಾರೆ. ಎಷ್ಟೋ ಜನರು ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ಳುವ ಮೊದಲು ಇಲ್ಲಿ ಬಂದು ಪ್ರಶ್ನೆ ಕೇಳಿ ಪುಷ್ಪ ಪ್ರಸಾದದ ಮೂಲಕ ಉತ್ತರವನ್ನು ಪಡೆದುಕೊಂಡು ಹೋಗುತ್ತಾರೆ. ಈತನು ಒಪ್ಪಿದರೆ ಮಾತ್ರ ಮದುವೆ ಸಂಬಂಧಗಳು ಮುಂದುವರಿಯುತ್ತವೆ, ಹೊಸ ವ್ಯವಹಾರಗಳು ಶುರುವಾಗುತ್ತದೆ. ಎಲಗೂರೇಶನಿಗೆ ದೀಡ ನಮಸ್ಕಾರ ಸೇವೆ ಬಹಳ ಇಷ್ಟ. ಭಕ್ತಾದಿಗಳು ತಮ್ಮ ಕೆಲಸ ನೆರವೇರಿದ ಬಳಿಕ ಎಲಗೂರಿಗೆ ಆಗಮಿಸಿ ದೀಡ ನಮಸ್ಕಾರ ಸೇವೆಯನ್ನು ಈ ಎಲಗೂರೇಶನಿಗೆ ನೆರವೇರಿಸುತ್ತಾರೆ. ಈ ದೇವರ ಆಲಯಕ್ಕೆ ಮಂಗಳವಾರ, ಶನಿವಾರ ಭಾರಿ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸುತ್ತಾರೆ. ಹೀಗೆ ದೇವಾಲಯಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ಎಲಗೂರೇಶನು ಒಳಿತು ಮಾಡುವುದರ ಮೂಲಕ ತಾನಿನ್ನು ಈ ಕ್ಷೇತ್ರದಲ್ಲಿ ಜಾಗೃತನಾಗಿದ್ದಾನೆ ಎಂದು ತೋರಿಸುತ್ತಿದ್ದಾನೆ. ಸಕಲರಿಗೂ ಶ್ರೀ ಎಲಗೂರೇಶ ಸ್ವಾಮಿಯ ದಯಾ ಆಶೀರ್ವಾದ ಎಲ್ಲವೂ ಸಿಗಲಿ ಎಂದು ಹಾರೈಸುತ್ತಾರೆ.